ರಾಜಕೀಯ ವ್ಯಕ್ತಿಗಳಿಂದ ಹಣ ಬಂದಿದೆ ಅಂತ ಹೇಳಿದಿರಲ್ಲ, ಅದು ಎಲ್ಲಿ ತೋರಿಸಿದ್ದೀರಾ ಅಂತ ಕೇಳಿದ್ದಕ್ಕೆ ಸಭೆ ಬರ್ಖಾಸ್ತು ಮಾಡಿದ್ದಾರೆ. ಕಳೆದ 3.5 ವರ್ಷದಲ್ಲಿ ಪ್ರಶ್ನೆಗೆ ಮಾಡಲಿಕ್ಕೆ ಅವಕಾಶವಿಲ್ಲ. ಡೆಮೋಕ್ರಸಿ ಅನ್ನೋದು ಕಳ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಪ್ರಪೋಸಲ್ ಕೊಟ್ಟಾಗ ಸನ್ಮಾನ್ಯ ಅಧ್ಯಕ್ಷರಾದಂಥ ಅಶೋಕ್ ಹರ್ನಳ್ಳಿ ಅವರಿಗೆ ಇಷ್ಟವಾಗದಿರೆ ಸಭಾತ್ಯಾಗ ಮಾಡಿ ಹೊರಟು ಹೋಗಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ 13, 2025 ನಡೆಯಲಿದ್ದು, ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ. ನಾನು 2ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಕಳೆದ ಬಾರಿನೂ ಸ್ಪರ್ಧೆ ಮಾಡಿದ್ದೆ, ಭಾಳ ಕಡಿಮೆ ಅಂತರದಲ್ಲಿ ಅವತ್ತು ಸೋಲಾಗಿತ್ತು. ಈಗ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ಕ್ರಮ ಸಂಖ್ಯೆ 2 ಮತ್ತು ನಮ್ಮ ಅಭ್ಯರ್ಥಿಗಳಾದಂಥ ದಿಲೀಪ್ ರವರಿಗೂ ಕೂಡ ಮೊದಲನೇ ಕ್ರಮ ಸಂಖ್ಯೆ ಮತ್ತು ನಾಗೇಶ್ ರವರಿಗೆ ಕ್ರಮ ಸಂಖ್ಯೆ 3 ಮತವನ್ನು ಕೊಟ್ಟು ನಮ್ಮೆಲ್ಲರನ್ನು ಚುನಾಯಿಸಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ನಾವು ಈ ಒಂದು ಆಡಳಿತ ಏನು ಕಳೆದ 3.5 ವರ್ಷದಲ್ಲಿದೆ, ನಾವು ಸೋತಿದ್ದರೂ ಕೂಡ ಅವರಿಗೆ ಸಂಪೂರ್ಣವಾಗಿ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ಯಾವುದೇ ರೀತಿಯಾದ ತೊಂದರೆ ಇವತ್ತವರೆಗೂ ಕೊಡಲಿಲ್ಲ, ಅವ್ರನ್ನ ಪ್ರಶ್ನೆ ಕೂಡ ಮಾಡಲಿಲ್ಲ. ಯಾವುದೇ ರೀತಿಯಲ್ಲಿ ಅವ್ರಿಗೆ ಯಾಕೆ ಹೀಗೆ ಮಾಡಿದ್ದೀರಾ ಅಂತ ಕೂಡ ಕೇಳದೇ ಇರಲ್ಲ. ನಾವು ನಮ್ಮ ಸಪೋರ್ಟನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಇದು ಕಮ್ಯುನಿಟಿ ಬೇಸ್ಡ್ ಎಲೆಕ್ಷನ್ನು, ಇಲ್ಲಿ ಅಪೋಸಿಷನ್ ಪಾರ್ಟಿ ಇರೋಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ. ಆದರೆ ಮೊನ್ನೆ ನಡೆದಂಥ ಜನರಲ್ ಬಾಡಿಯಲ್ಲಿ ಅವಕಾಶವೇ ಕೊಡಲಿಲ್ಲ ಚರ್ಚೆಗೆ. ಇದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ, ಜನರಲ್ ಬಾಡಿಯಲ್ಲಿ ಲೆಕ್ಕ ಪರಿಶೋಧಿತ ಪುಸ್ತಕವನ್ನು ಇಟ್ಟಾಗ ಚರ್ಚೆಗೆ ತೊಗೊಂಡಂಥ ಸಂದರ್ಭದಲ್ಲಿ 30 ಲಕ್ಷ ಅಭಿಜಾತೆ ಮಹಿಳಾ ಕಾರ್ಯಕ್ರಮದಲ್ಲಿ ಲಾಸ್ ತೋರಿಸಿದ್ದಾರೆ. ಈ ಲಾಸ್ ಬಗ್ಗೆ ಚರ್ಚೆ ಮಾಡಬೇಕಲ್ವಾ ಅಂತ ಅವಕಾಶ ಕೇಳಿದ್ರೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಸಮ್ಮೇಳನ ನಡೆಸಿದ್ದಾರೆ, ಸಮ್ಮೇಳನದಲ್ಲಿ ಲಾಭ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ರಾಜಕೀಯ ವ್ಯಕ್ತಿಗಳಿಂದ ಹಣ ಬಂದಿದೆ ಅಂತ ಹೇಳಿದಿರಲ್ಲ, ಅದು ಎಲ್ಲಿ ತೋರಿಸಿದ್ದೀರಾ ಅಂತ ಕೇಳಿದ್ದಕ್ಕೆ ಸಭೆ ಬರ್ಖಾಸ್ತು ಮಾಡಿದ್ದಾರೆ. ಹಾಗಾಗಿ ಕಳೆದ 3.5 ವರ್ಷದಲ್ಲಿ ಪ್ರಶ್ನೆಗೆ ಮಾಡಲಿಕ್ಕೆ ಅವಕಾಶವಿಲ್ಲ. ಡೆಮೋಕ್ರಸಿ ಅನ್ನೋದು ಕಳ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮ್ಮಲ್ಲಿ ಮನವಿ. ಇನ್ನು 3ನೇದು ಅಂತ ಹೇಳಿದ್ರೆ ಎಲೆಕ್ಷನ್. ಈ ಎಲೆಕ್ಷನ್ ಪ್ರೋಸೆಸ್ನಲ್ಲಿ ಒಂದು ಎಲ್ಲ ಪ್ರತಿಸ್ಪರ್ಧಿಗಳು ಮಾಡುವಂಥದ್ದನ್ನೇ ನಮ್ಮ ಪ್ರತಿಸ್ಪರ್ಧಿಗಳು ಮಾಡ್ತಾರೆ. ಅವರೇ ಅವಿರೋಧವಾಗಿ ಆಯ್ಕೆ ಆಗಬೇಕು. ಅದಕ್ಕೋಸ್ಕರ ನಾಮಿನೇಷನ್ ಪೇಪರ್ ರಿಜೆಕ್ಟ್ ಮಾಡಬೇಕು ಅನ್ನೋದು ಮೊದಲನೇದು. 2ನೇದು ಸುಳ್ಳು ಅಪಪ್ರಚಾರಗಳು ಮಾಡುವಂಥದ್ದು. ಇದೆಲ್ಲವೂ ಕೂಡ ಮಾಡಿದ್ದಾರೆ. ಇನ್ನು ಅವಿರೋಧವಾಗಿ ಆಯ್ಕೆ ಆಗಬೇಕು ಅನ್ನೋದ್ರ ಬಗ್ಗೆ ಗುರುಗಳು ಹೇಳಿದ್ದಾರೆ. ಸಾಕಷ್ಟು ಸತಿ ನಮಗೂ ಕೂಡ ಎಲ್ಲೆಲ್ಲಿಂದನೂ ಹೇಳಿ ಕಳಿಸಿದ್ರು. ಆಗ ಎಲ್ಲ ಸತಿಯನ್ನು ನಾವೇನು ಮಾಡಿದ್ದೀವಿ ಅಂದರೆ, ಖಂಡಿತವಾಗಲೂ ನಿಮ್ಮ ಜೊತೆ ಮಾತುಕತೆಗೆ ಸಿದ್ಧರಿದ್ದೀವಿ, ಚರ್ಚೆಗೆ ಸಿದ್ಧರಿದ್ದೀವಿ ಅಂತಲೇ ಹೇಳಿದ್ದೇವೆ ಹೊರತು ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಆಹ್ವಾನ ಬಂದಾಗ ನಾವು ಅದನ್ನು ನಿರಾಕರಿಸಿಲ್ಲ. ಎಲ್ಲ ಸಭೆಗಳಲ್ಲೂ ಭಾಗವಹಿಸಿದ್ದೀವಿ. ಆದರೆ ಕರೆದಂಥ ಸಭೆಯಲ್ಲಿ ನಿಮ್ಮ ಪ್ರಪೋಸಲ್ ಕೊಡಿ ಅಂತ ಕೇಳಿದಾಗ, ನಮ್ಮ ಪ್ರಪೋಸಲ್ ಕೊಟ್ಟಾಗ ಸನ್ಮಾನ್ಯ ಅಧ್ಯಕ್ಷರಾದಂಥ ಅಶೋಕ್ ಹರ್ನಳ್ಳಿ ಅವರಿಗೆ ಇಷ್ಟವಾಗದಿರೆ ಸಭಾತ್ಯಾಗ ಮಾಡಿ ಹೊರಟು ಹೋಗಿದ್ದಾರೆ. ಹಾಗಾಗಿ ಅವಿರೋಧ ಆಯ್ಕೆ ಅವರ ಪ್ರಕಾರವಾಗಿಯೇ ನಡಿಬೇಕೇ ಹೊರತು ಅದು ಯಾವುದೇ ರೀತಿಯಲ್ಲಿ ಎಲ್ರಿಗೂ ಒಪ್ಪೋ ರೀತಿಯಲ್ಲಿ ಅವಿರೋಧ ಆಯ್ಕೆಗೆ ಅವ್ರಿಗೆ ಇಷ್ಟವಿರಲಿಲ್ಲ. ಹಾಗೂ ಕೂಡ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸ್ಲಿಕ್ಕೋಸ್ಕರ ಅವಿರೋಧ ಆಯ್ಕೆಗೆ ರಘುನಾಥ್ ಒಪ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಅಪಪ್ರಚಾರ ಮಾಡ್ತಾ ಬಂದಿದ್ದಾರೆ. ಈ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲೇ ಬಂದು ಮತದಾನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ 66,750 ಮತದಾರರಿದ್ದಾರೆ. ಇದರ ಪೈಕಿ ಬೆಂಗಳೂರಿನಲ್ಲೇ 34,500, ಅಂದರೆ ಮೋರ್ ದೆನ್ 50% ಬೆಂಗಳೂರಲ್ಲಿದ್ದಾರೆ. ಇಲ್ಲಿ ನೀವೇನಾದರೂ ಬರೋದು ವೋಟ್ ಹಾಕೋದು ನಿಧಾನವಾದರೆ ಸುಮಾರು ಒಂದು 5-6 ಸಾವಿರ ಅಥವಾ 8 ಸಾವಿರ ಈ ಲಿಸ್ಟಲ್ಲಿರೋರು ಸ್ವರ್ಗಸ್ಥರಾಗಿಬಿಟ್ಟಿದ್ದಾರೆ. ಆದರೆ ಅವರು ಅವತ್ತಿನ ದಿನ ಚುನಾವಣೆ ದಿನ ಬಂದು ದಕ್ಷಿಣೆನೂ ತಗೊಂಡು ಹೊರಟೋಗ್ತಾರೆ ಅವರು. ಹಾಗಾಗಿ ನಿಮ್ಮ ವೋಟನ್ನು ಬೇರೆಯವರು ಹಾಕ್ತಾರೆ. ಇದು ನಡೆದಿದೆ, ಕಳೆದ ಚುನಾವಣೆಯಲ್ಲಿ ಇದು ನಡೆದಿದೆ.